Okay, dear students, in the last part of video, ನಾವು monohybrid cross ಬಗ್ಗೆ ತಿಳ್ಕೊಂಡ್ವಿ. Where the crossing between the same species individuals of one character, ಒಂದು ಟ್ರೇಡ್ನ ಕ್ರಾಸ್ ಮಾಡಿದ್ವಿ monohybrid cross ಅಂತ. ಅಲ್ಲಿ at the end of the monohybrid cross two conclusions ಕೂಡ ಕೊಟ್ಟಿದ್ವಿ. ಏನಂತ the law of dominance ಮತ್ತೆ the gametes segregate each other, separate each other during meiosis time ಅಲ್ಲಿ ಸೆಪರೇಟ್ ಆಗುತ್ತೆ ಅಂತ monohybrid cross ಅಲ್ಲಿ ಹೇಳಿದ್ರು ಮೆಂಡಲ್. Okay, next one, the two characters ನ two different species of the same species ಅಲ್ಲಿ two characters ನ ತಗೊಂಡು ಕ್ರಾಸ್ ಮಾಡಿದ್ರು. ಅದ್ಯಾವ್ದಂದ್ರೆ ಡೈಹೈಬ್ರಿಡ್ ಕ್ರಾಸ್. ವೆರಿ ಇಂಪಾರ್ಟೆಂಟ್ ಫಾರ್ 5 marks. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಬರುತ್ತಲ್ವಾ, ಅದು ಕೂಡ ಇದ್ರಲ್ಲಿ ಜಾಸ್ತಿ ಬರುತ್ತೆ. ಡೈಹೈಬ್ರಿಡ್ ಕ್ರಾಸಸ್. ಹಾಗೆ ಡೈಹೈಬ್ರಿಡ್ ಕ್ರಾಸಸ್ ಅಲ್ಲಿ ಇದನ್ನ ಏನಂತ ಕರಿತೀವಿ, ಇನ್ನೊಂದು ಅಂದ್ರೆ ಈ ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ಸ್ ಅಂತ ಕರಿತೀವಿ. ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ಸ್ ಆರ್ ಇನ್ನೊಂದು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕೂಡ ಕರಿತೀವಿ. ಓಕೆ, ದ ಟೂ ಕ್ಯಾರೆಕ್ಟರಿಸ್ಟಿಕ್ ಕ್ರಾಸ್ ಅಂತ ಅಂದ್ರೆ ಡೈಹೈಬ್ರಿಡ್ ಕ್ರಾಸ್, ಇನ್ನೊಂದು ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ಸ್. ಇದು ಎರಡೂನು ಡೈಹೈಬ್ರಿಡ್ ಕ್ರಾಸ್ಗೆ ಹೇಳೋದು. ಹೆಂಗಾಗುತ್ತೆ ಟೂ ಇನ್ಹೆರಿಟೆನ್ಸ್ ಅಂದ್ರೆ ಡೈಹೈಬ್ರಿಡ್ ಕ್ರಾಸ್ ಆಗಿ ಓದಿದ್ವಿ ನಾವು. ಟೂ ಜೀನು ಹೆಂಗ್ ಇನ್ಹೆರಿಟ್ ಮಾಡುತ್ತೆ ಅಂತ ನೋಡೋಣ. Okay, the cross between two individuals of same species with respect to two pairs of contrasting character. The cross between two individuals of the same species with respect to two pairs of contrasting character is called dihybrid cross. Full form ಅಲ್ಲಿ ಬರಬೇಕು dihybrid cross ಅಂತ. The cross between two individuals of the same species with respect to two pairs of contrasting character. ನಾವು monohybrid ಅಲ್ಲಿ only one pair ತಗೊಂಡಿದ್ವಿ, ಅದು height of the stem. ಅದರಲ್ಲಿ ಟಾಲ್ ಮತ್ತೆ ಡಾವ್ ಎರಡು ಹೈಟ್ ನ ತಗೊಂಡಿದ್ವಿ. ಇಲ್ಲಿ ಟೂ ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಟೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ತಗೊಂಡು ಅವುಗಳ ಕ್ಯಾರೆಕ್ಟರ್ಸ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೆಂಡಲ್ ಯಾವ್ದು ತಗೊಂಡಿದ್ರಂದ್ರೆ ಕ್ರಾಸ್ ಬಿಟ್ವೀನ್ ಯೆಲ್ಲೋ ರೌಂಡ್ ಮತ್ತೆ ಗ್ರೀನ್ ರಿಂಕಲ್ಡ್. ಯೆಲ್ಲೋ ರೌಂಡ್ ಮತ್ತೆ ಗ್ರೀನ್ ರಿಂಕಲ್ಡ್ ಕ್ಯಾರೆಕ್ಟರಿಸ್ಟಿಕ್ ನ ತಗೊಂಡಿದ್ರು. 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನಾವಾಗ್ಲೇ ಓದಿದ್ವಿ ಫಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ. ಈ ಸೆಲೆಕ್ಟೆಡ್ 7 ಕ್ಯಾರೆಕ್ಟರಿಸ್ಟಿಕ್ ಆಫ್ ಪೀ ಪ್ಲಾಂಟ್. ಅದರಲ್ಲಿ ಇಲ್ಲಿ ಡೈಹೈಬ್ರಿಡ್ ಕ್ರಾಸಿಗೆ ತಗೊಂಡಿರೋದವರು ಸೀಡ್ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದೆ. ಒಂದು ಯೆಲ್ಲೋ ಕಲರ್ ಆಫ್ ದ ಸೀಡ್ ಮತ್ತೆ ಶೇಪ್ ಆಫ್ ದ ಸೀಡು. ಅದರಲ್ಲಿ ಡಾಮಿನೆಂಟು ಯೆಲ್ಲೋ ಕಲರು ಮತ್ತೆ ಶೇಪು ಡಾಮಿನೆಂಟ್ ಯಾವ್ದಂದ್ರೆ ರೌಂಡ್ ಯೆಲ್ಲೋ. ಇಲ್ಲಿ ಯಾವ ಸಿಂಬಲ್ ತಗೊಂಡಿದ್ದಾರೆ ಅಂದ್ರೆ ಯೆಲ್ಲೋ ಇರೋದಕ್ಕೆ ಕ್ಯಾಪಿಟಲ್ ವೈ ಮತ್ತೆ ರೌಂಡ್ ಇರೋದಕ್ಕೆ ಕ್ಯಾಪಿಟಲ್ ಆರ್. ನೆಕ್ಸ್ಟ್ ಒಂದು ಗ್ರೀನ್ ಇರೋದಕ್ಕೆ ಯಾವ್ದು ತಗೊಂಡಿರ್ತಾರೆ, ಜಿ ತಗೊಂತಾರ? ಇಲ್ಲ, ಹಾಗೆ ಮಾಡಬಾರ್ದು. ಇಲ್ಲಿ ನಾವ್ ಯಾವ್ದು ತಗೊಂಡಿರ್ತೀವೋ ಅದದ್ದು ಸ್ಮಾಲ್ ಲೆಟರ್ನೇ ತಗೊಳ್ಬೇಕು. ಸ್ಮಾಲ್ ವೈ ಮತ್ತೆ ಸ್ಮಾಲ್ ವೈ. ರಿಂಕಲ್ಡ್ಗೆ ಸ್ಮಾಲ್ ಆರ್. ಇವೆರಡು ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್. ಇವೆರಡು ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಡಾಮಿನೆಂಟ್ ಕ್ಯಾರೆಕ್ಟರಿಸ್ಟಿಕ್. ಯೆಲ್ಲೋ ಅಂಡ್ ರೌಂಡ್ ಅಂಡ್ ಗ್ರೀನ್ ರಿಂಕಲ್ ಸೀಡೆಡ್ ಪ್ಲಾಂಟ್ ತಗೊಂಡು ಡೈಹೈಬ್ರಿಡ್ ಕ್ರಾಸ್ ನ ಮಾಡಿದ್ರು. ಹೇಗ್ ಮಾಡಿದ್ರು? ವೆರಿ ಇಂಪಾರ್ಟೆಂಟ್ ಒನ್. ನೋಡೋಣ ಹೇಗ್ ಕ್ರಾಸ್ ಮಾಡೋದು ಅಂತ. He taken pea plant, the seed plant with the two contrasting character. ಒಂದು ಯೆಲ್ಲೋ ಮತ್ತೆ ರೌಂಡ್ ಕಲರ್ ಶೇಪ್, ರೌಂಡ್ ಶೇಪ್ ಇರುವಂತ ಪೀ ಸೀಡು. ಇನ್ನೊಂದು ಗ್ರೀನ್ ಕಲರ್ ವಿತ್ ರಿಂಕಲ್ಡ್ ಸೀಡ್. ಇದು ರಿಸೆಸಿವ್ ಕ್ಯಾರೆಕ್ಟರ್, ಇದು ಡಾಮಿನೆಂಟ್ ಕ್ಯಾರೆಕ್ಟರ್. ಅದರಲ್ಲಿ ಜೀನ್ ನೋಡಿ, ಗ್ಯಾಮೆಟೋಫೈಟ್ ಏನಿದೆ ಅದ್ರದ್ದು ಗ್ಯಾಮೆಟೋಫೈಟ್ ಕ್ಯಾಪಿಟಲ್ ವೈ ಇಸ್ ದ genotype of the round yellow. ರಿಂಕಲ್ಡ್ದು ಗೆಮೆಟೋಫೈಟ್ ಇಲ್ಲಿ ಬರಿಬೇಕು ಗೆಮೆಟೋಫೈಟ್ ಅಂತ. ಸ್ಮಾಲ್ ವೈ ಇಸ್ ದ genotype ಆಫ್ ರಿಂಕಲ್ಡ್ ಗ್ರೀನ್. ಆಮೇಲೆ ಅವುಗಳಿಂದ ಗ್ಯಾಮೆಟ್ ನಾವು ತೆಗಿಬೇಕು. ಗ್ಯಾಮೆಟ್ ತೆಗಿಬೇಕಾದ್ರೆ ನಮ್ಗೆ ಗೊತ್ತಿದೆ ಲಾ ಆಫ್ ಸೆಗ್ರಿಗೇಷನ್ ಹೇಳ್ಬೇಕಾದ್ರೆ ಹಾರ್ ಇಂಡಿಪೆಂಡೆಂಟ್ ಆಗಿ ಅದೇನಾಗುತ್ತೆ ಸೆಗ್ರಿಗೇಟ್ ಆಗಿ ದಿಸ್ ಆರ್ ವೈ ಎರಡು ಒಂದೇ ಇರೋದ್ರಿಂದ ಹೋಮೋಸೈಗಸ್ ಇಂದ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್ ಬರುತ್ತೆ. ಇಲ್ಲಿ ಕೂಡ ಒನ್ ಟೈಪ್ ಆಫ್ ಗ್ಯಾಮೆಟು RY capital Y, small y is the gamete of wrinkled gene. Then ಅವೆರಡನ್ನು gametes self fertilization ಆದಾಗ they produces yellow round. ಯಾವಾಗಲೂ F1 generation ಅಲ್ಲಿ ನಾವು monohybrid class ಅಲ್ಲಿ ಹೇಳಿದ್ವಿ ಇಂದ all the dominance will express, law of dominance ಹೇಳುತ್ತಲ್ವಾ. ಹಾಗಾಗಿ F1 generation ಅಲ್ಲಿ heterozygous condition ಇರುತ್ತೆ with one capital R, one small r, capital Y ಮತ್ತೆ small y
ಅದು ಹೆಟ್ರೋಜೈಗಸ್ ರೌಂಡ್ ಯೆಲ್ಲೋ ಸೀಡು. ಹಾಗಾಗಿ ಫಿನೋಟಿಪಿಕಲಿ ದೇ ಆರ್ ರೌಂಡ್ ಅಂಡ್ ಯೆಲ್ಲೋ, ಅಂದ್ರೆ ಯೆಲ್ಲೋ ಅಂಡ್ ರೌಂಡ್ ಹೇಗಾದ್ರೂ ಹೇಳ್ಬೋದು. ರೌಂಡ್ ಯೆಲ್ಲೋ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ F2 ಜನರೇಷನ್ ಅಲ್ಲಿ. ಇವ್ರನ್ನ ಮತ್ತೆ ನಾವು ಸೆಲ್ಫಿಂಗ್ ಮಾಡಿದಾಗ ಕ್ರಾಸ್ ಅವುಗಳ ಮಧ್ಯೆ ಸೆಲ್ಫ್ ಫರ್ಟಿಲೈಸೇಷನ್ ಅಥವಾ ಸೆಲ್ಫ್ ಪಾಲಿನೇಷನ್ ಆಗೋಗ್ ಬಿಟ್ಟಾಗ ದೇ ಪ್ರೊಡ್ಯೂಸಸ್ 16 ಅಂದ್ರೆ ಎಷ್ಟು 4 ಈಗ ನಾವು ಮಾನೋ ಹೈಬ್ರಿಡ್ ಕ್ರಾಸ್ ತಗೊಂಡ್ರೆ ನೆಕ್ಸ್ಟ್ ಒಂದ್ ಸ್ಲೈಡ್ ಅಲ್ಲಿ ಅದು ಹೇಳ್ತೀನಿ. ಇಲ್ಲಿ ನೋಡಿ ಹಾಗೇನೆ here it has 1 2 3 4 gametes ಇದೆ, ಅದ್ರಲ್ಲಿ 4 different gametes ಇದೆ. during the formation of gamete formation ಆಗ್ಬೇಕಾದ್ರೆ ಮಿಯೋಸಿಸ್ ಅಲ್ಲಿ the gene R ಅನ್ನೋದು ಒಂದು ಜೀನು, ಸ್ಮಾಲ್ r ಅದು ಒಂದು ಜೀನು, ಕ್ಯಾಪಿಟಲ್ Y ಅನ್ನೋದು ಒಂದು ಜೀನು, ಸ್ಮಾಲ್ y ಅನ್ನೋದು ಜೀನು. they segregate each other, they segregate. ಇಲ್ಲಿ segregate ಇಂದ they ಇಂಡಿಪೆಂಡೆಂಟ್ಲಿ ಅಸಾರ್ಟ್ ಆಗುತ್ತೆ ವಿತೌಟ್ ದ ಸ್ಮಾಲ್ ಆರ್ ಇಲ್ದೇನೆ. ಈ ಆರು ಫಸ್ಟ್ ಯಾರ ಜೊತೆ ಕಂಬೈನ್ ಆಗುತ್ತೆ ವೈ ಜೊತೆ, ಹಾಗಾಗಿ RY ಫಾರ್ಮೇಶನ್ ಆಗುತ್ತೆ. ನಾವು ಫಿಮೇಲ್ ಗ್ಯಾಮೆಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಎಗ್ ಸೆಲ್ಸ್. ನೆಕ್ಸ್ಟ್ ಮೇಲೆ ಈ ಕ್ಯಾಪಿಟಲ್ ಆರು ಸ್ಮಾಲ್ ವೈ ಜೊತೆ ಆಗುತ್ತೆ. ಇಲ್ಲಿದೆ ನೋಡಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ಒನ್ ಸ್ಮಾಲ್ ಆರು ಕ್ಯಾಪಿಟಲ್ ವೈ ಜೊತೆ ಕಂಬೈನ್ ಆಗುತ್ತೆ ಟು ಫಾರ್ಮ್ ಈ ಒಂದು. ನೆಕ್ಸ್ಟ್ ಒನ್ ಸ್ಮಾಲ್ ಆರ್ ಸ್ಮಾಲ್ ವೈ. ಈ ತರ 4 ಎಗ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ಮೇಲ್ ಪೋಲಂಗ್ರೈನ್ಸ್ ಸೇಮ್ ಅದೇ ತರ 4 ಡಿಫ್ರೆಂಟ್ ಪೋಲಂಗ್ರೈನ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಜೀನ್ಸ್. 4 ಡಿಫ್ರೆಂಟ್ ಜೀನ್ಸ್ ಇರೋದ್ರಿಂದ ನಾವು ಪುನೆಟ್ ಸ್ಕ್ವಯರ್ ನ 4 into 4 16 ಕಾಲಮ್ ಇರೋದನ್ನ ಡ್ರಾ ಮಾಡ್ಬೇಕಾಗತ್ತೆ. ಓಕೆ, ಇದ್ರಲ್ಲಿ ಅವಾಗಲೇ ನಾವು ಲಾಸ್ಟ್ ಮಾನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ ಇದನ್ನ ಕಂಬೈನ್ ಮಾಡಿ ಹೀಗೆ ಬರಿತಾ ಇದ್ವಿ ಅಲ್ವಾ, ಲೈಕ್ ಟಿ ಸ್ಮಾಲ್ ಟಿ ಮತ್ತೆ ಎರಡು ಗ್ಯಾಮೆಟ್ಸ್. ಓಕೆ, ಇಲ್ಲಿ ಬರ್ಬಿಡ್ತೀನಿ ನೋಡಿ, ಕ್ಯಾಪಿಟಲ್ ಟಿ ಒಂದು ಗ್ಯಾಮೆಟು, ಸ್ಮಾಲ್ ಟಿ ಒಂದು ಗ್ಯಾಮೆಟು, ಆಮೇಲೆ ಇನ್ನೊಂದು F1 ಜನರೇಷನ್ಸ್ ಅವ್ರದ್ದು ಗ್ಯಾಮೆಟ್ಸ್. ಇವ್ರನ್ನ ಹೀಗೆ ಬರ್ದಾಗ ನೆಕ್ಸ್ಟ್ ನಾವು ಹೀಗೀಗ ಕ್ರಾಸ್ ಮಾಡಿ ಬರಿತಾ ಇದ್ವಿ ಅಲ್ವಪ್ಪ, ಈಗ ಬರೆಯಕ್ ಆಗಲ್ಲ, ಇಲ್ಲಿ ಜಾಸ್ತಿ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಅಥವಾ ಕೆಲವೊಂದು ಬಿಟ್ಟು ಬಿಡ್ಬೋದು. ಹಾಗಾಗಿ ಈ ಚೆಕ್ಕರ್ ಬೋರ್ಡ್ ಅಥವಾ ಪುನ್ನೆಟ್ ಸ್ಕ್ವಯರ್ ನ ಯೂಸ್ ಮಾಡ್ತೀವಿ. ಪುನ್ನೆಟ್ ಅನ್ನೋರು ಇದನ್ನ ಏನದು ಈ ಒಂದು ಸ್ಕೀಮ್ ನ ಪ್ರಿಂಟ್ ನ ಅಥವಾ ಪುನ್ನೆಟ್ ಸ್ಕ್ವಯರ್ ನ ಡೆವಲಪ್ ಮಾಡಿದ್ರು. ಹಾಗಾಗಿ ಅದನ್ನ ಪುನ್ನೆಟ್ ಸ್ಕ್ವಯರ್ ಅಥವಾ ಚೆಕ್ಕರ್ ಬೋರ್ಡ್ ಅಂತ ಕರಿತೀವಿ. ಈ ಇದ್ರಲ್ಲಿ ಈ ಫಸ್ಟ್ ಈ ಕಡೆ ಎಲ್ಲ ನಾವು ಫಿಮೇಲ್ ಗ್ಯಾಮೆಟ್ಸ್ ನ ಬರ್ಕೊಳ್ತೀವಿ, ಈ ಕಡೆ ಎಲ್ಲ ಮೇಲ್ ಗ್ಯಾಮೆಟ್ಸ್ ನ ಬರ್ಕೊಳ್ತೀವಿ. ಬರ್ಕೊಂಡ್ ಆದ್ಮೇಲೆ ಅವುಗಳನ್ನ ಕ್ರಾಸ್ ಮಾಡೋದು ನಿಮಗೆ ಗೊತ್ತಿದೆ, ಈ ತರ ಚೆಕ್ಕರ್ ಬೋರ್ಡ್ ಹಾಕಿ. ನೆಕ್ಸ್ಟ್ ಒನ್ ಅದ್ರಲ್ಲಿ ಹೇಳ್ಕೊಡ್ತೀನಿ ನಾನು ಹೇಗ್ ಬರೆಯೋದು ಅಂತ. 4 ಇರೋದನ್ನ ಕಾಲಮ್ ಹಾಕೊಳ್ಬೇಕು. ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಬರೆಯೋಕೆ ಮೇಲ್ಗಡೆ ಜಾಗ ಈ ತರ ಹಾಕೊಂಡು ಇಲ್ಲಿ ಫಿಮೇಲ್ ಗ್ಯಾಮೆಟ್ ಇಲ್ಲಿ ಬರೀತೀರಿ, ಫಿಮೇಲ್ ಗ್ಯಾಮೆಟ್ಸ್ ಇಲ್ಲಿ ಬರ್ತೀರಿ. ದೆನ್ ದೇ ಪ್ರೊಡ್ಯೂಸಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ನೋಡಿ. ನಾವು ಬರೀ ಜಿನೋಟಿಪಿಕಲಿ ನೋಡೋದಾದ್ರೆ 1 2 3 4 5 6 7 8 9 9 ಏನ್ ಬರುತ್ತೆ, 9 ಎಲ್ಲೋ ರೌಂಡ್ ಬರುತ್ತೆ, 3 ಗ್ರೀನ್ ಎಲ್ಲೋ ರಿಂಕಲ್ ಬರುತ್ತೆ. ನೆಕ್ಸ್ಟ್ ಒನ್ 3 ಗ್ರೀನ್ ರೌಂಡ್ ಬರುತ್ತೆ. 3 ಗ್ರೀನ್ ರೌಂಡ್, ಒಂದೇ ಒಂದು ರಿಸೆಸಿವ್ ರಿಂಕಲ್ಡ್ ಗ್ರೀನ್ ಬರುತ್ತೆ. ಹಾಗಾಗಿ ರೇಷಿಯೋ ಫಿನೋಟಿಪಿಕ್ ರೇಷಿಯೋ ಎಷ್ಟಾಗುತ್ತೆ 9:3:3:1. 9 ಎಲ್ಲೋ ರೌಂಡ್ ಆದ್ರೆ 3 ರೌಂಡ್ ಗ್ರೀನ್ ಬರುತ್ತೆ ಅಂಡ್ 3 ರಿಂಕಲ್ಡ್ ಎಲ್ಲೋ ಬರುತ್ತೆ, ಒಂದೇ ಒಂದು ರಿಂಕಲ್ಡ್ ಗ್ರೀನ್ ಬರುತ್ತೆ. ಇದಿಷ್ಟು ದ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಬರೆಯುವಂಥದ್ದು. ನಾವು ಏನೇನೆಲ್ಲ ಬರಿಬೇಕು ಅಂತ ಅಂದ್ರೆ ಏನೇನ್ ಬರಿಬೇಕು, ಫಸ್ಟ್ ಒನ್ ಎಕ್ಸ್ಪ್ಲನೇಷನ್ ಏನಿರುತ್ತೆ. ಹಿ ಕ್ರಾಸ್ಡ್ ಪ್ಯೂರ್ ಹೋಮೋಜೈಗಸ್ ಪೀ ಪ್ಲಾಂಟ್ ಫಾರ್ ಯೆಲ್ಲೋ ಕಲರ್ಡ್ ಅಂಡ್ ರೌಂಡ್ ಸೀಡ್ ವಿತ್ ಪ್ಯೂರ್ ಹೋಮೋಜೈಗಸ್ ಪೀ ಪ್ಲಾಂಟ್ ಫಾರ್ ಗ್ರೀನ್ ಕಲರ್ಡ್ ಅಂಡ್ ರಿಂಕಲ್ಡ್ ಸೀಡ್ಸ್. ಅದಕ್ಕೆ ಹೋಮೋಜೈಗಸ್ ಬರಿಬೇಕಿಲ್ಲಿ. ಹಿ ಒಬ್ಟೈನ್ಡ್ ಫ್ರಮ್ ದಿಸ್ ಕ್ರಾಸ್ ದಟ್ ಹೈಬ್ರಿಡ್ ಪ್ಲಾಂಟ್ಸ್ ನ ತಗೊಳ್ತಾನೆ. ಯಾವ್ದಂತ ಅಂದ್ರೆ F1 ಜನರೇಷನ್ ಅಲ್ಲಿ ಹೈಡ್ರೋಜಿನಸ್ ಎಲ್ಲೋ ರೌಂಡ್ ತಗೊಳ್ತಾರೆ. F1 ಫಿಲಿಯಲ್ ಫಸ್ಟ್ ಫಿಲಿಯಲ್ ಜನರೇಷನ್ ಅಲ್ಲಿ ಬರುವಂತದ್ದು ಎಲ್ಲ ಹೆಟ್ರೋಜೈಗಸ್ ಎಲ್ಲೋ ರೌಂಡ್. In the second F2 generation ಅಲ್ಲಿ further subjected the F1 hybrid plants to self fertilization. He obtained 9/6 ಅಂತ ಅಂದ್ರೆ ಒಂದು 16 ಇದ್ರಲ್ಲಿ 9 ಎಲ್ಲೋ ರೌಂಡ್ ಬರುತ್ತೆ, 16 ಆಫ್ಸ್ಪ್ರಿಂಗ್ಸ್ ಅಲ್ಲಿ 3 ಎಲ್ಲೋ ರಿಂಕಲ್ಡ್ ಬಂದ್ರೆ 3 ಗ್ರೀನ್ ರೌಂಡ್ ಬರುತ್ತೆ, ಒಂದೇ ಒಂದು ಗ್ರೀನ್ ರಿಂಕಲ್ಡ್ ಸೀಡ್ ಬರುತ್ತೆ F2 ಜನರೇಷನ್ ಅಲ್ಲಿ. ದಟ್ಸ್ ವೈ ದ ರೇಷಿಯೋ ಈಸ್ 3:1. ಹಿಂಗಾಗುತ್ತೆ ಮ್ಯಾಮ್ 3:1. ಅದನ್ನ ನಾನು ಟೆಕ್ಸ್ಟ್ ಬುಕ್ ಒಂದೆರಡು
ಸ್ಕ್ರೀನ್ ಶಾಟ್ ತೆಗೆದು ಇದರಲ್ಲಿ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಈಸ್ ಡ್ಯೂ ಟು ದ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಅಲೀಲ್ ಪೇರ್ಸ್. ಇವು 4 ಏನು ಅಲೀಲ್ ಇದೆಯಲ್ವಾ ಅವುಗಳದ್ದು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇಂದ ನಮಗೆ 3:1 ಬರುತ್ತೆ. ಎಲ್ಲವುದು ನೋಡಿ 3:1 ಎಲ್ಲದನ್ನು 3:1 ಬರುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಒನ್ ನೀವು ಬರಿಬೇಕಾಗಿರೋದು ಲೈಕ್ ಈ ತರ. ಫಸ್ಟ್ ಒನ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಓಲ್ ಜೀನ್ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಫಸ್ಟ್ ಪೇರೆಂಟ್ಸ್ ನಾವು ಬರಿತೀವಿ. ಹೋಮೋಸೈಗಸ್ ಯೆಲ್ಲೋ ರೌಂಡ್, ಹೋಮೋಸೈಗಸ್ ಗ್ರೀನ್ ರಿಂಕಲ್ಡ್ ಅಂತ. ಜಿನೋಟೈಪು YYRR, ಮತ್ತೆ ಇದು ಸ್ಮಾಲ್ ವೈ ಕ್ಯಾಪಿಟಲ್ R ಹೇಗಾದ್ರೂ ಬರೀಬಹುದು. ಫಸ್ಟ್ Y ಆದ್ರೂ ಬರಿಬಹುದು ಅಥವಾ R ಆದ್ರೂ ಬರಿಬಹುದು, ನಿಮ್ಮ ಇಷ್ಟ. ಆಮೇಲೆ ಗ್ಯಾಮೆಟ್ಸ್ ಇದು ಹೋಮೋಸೈಗಸ್ ಇಂದ ಒಂದೇ ಟೈಪ್ ಆಫ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ YR. ಇಲ್ಲಿ ಸ್ಮಾಲ್ y ಮತ್ತೆ ಸ್ಮಾಲ್ r. ಎರಡು ಫರ್ಟಿಲೈಸೇಷನ್ ಆದಾಗ ಈ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫರ್ಟಿಲೈಸೇಷನ್ ಆದಾಗ all the F1 generations are heterozygous yellow round. heterozygous yellow round ಅದರಲ್ಲಿ 4 dissimilar gametes ಇರುತ್ತೆ. ಈಗ ನಾವು ಮಾನೋ ಹೈಬ್ರಿಡ್ ಕ್ರಾಸ್ ನೋಡಿ, ಅಲ್ಲಿ ಒಂದೊಂದೇ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನ ತಗೊಂಡಿದ್ವಿ. ಅಲ್ಲಿ ಗ್ಯಾಮೆಟ್ಸ್ ಒಂದೊಂದೇ ಪ್ರೊಡ್ಯೂಸ್ ಆಗಿತ್ತು ವಿತ್ 2 ಹಲೀಲ್ಸ್ ಇತ್ತು. ಅದರಲ್ಲಿ 2 ಹಲೀಲ್ಸ್ ಹೆಟ್ರೋಸೈಗಸ್ ಸ್ಟಾಲ್ ಬರುತ್ತೆ ಒಂದು ಯಾವ್ದ್ರಲ್ಲಿ ಲೈಕ್ ಸಾರಿ F1 ಜನರೇಷನ್ ಅಲ್ಲಿ ಹೆಟ್ರೋಸೈಗಸ್ ಸ್ಟಾಲ್ ಬರುತ್ತೆ. ಅದರಿಂದ 2 ಮೇಲ್ ಗ್ಯಾಮೆಟ್ಸ್ ಬರುತ್ತೆ, 2 ಫಿಮೇಲ್ ಗ್ಯಾಮೆಟ್ಸ್ ಬರುತ್ತೆ. ಅದೇ ಇವರಲ್ಲಿ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಅಂತ ಅಂದ್ರೆ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಎಷ್ಟು ಬರುತ್ತೆ? ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನೋಡಿ 4 ಹಲೀಲ್ಸ್ ಇರೋದ್ರಿಂದ ಇಲ್ಲಿ 4 ಫಿಮೇಲ್ ಗ್ಯಾಮೆಟ್ಸ್ ಬರುತ್ತೆ, 4 ಮೇಲ್ ಗ್ಯಾಮೆಟ್ಸ್ ಬರುತ್ತೆ. ಇಂಪಾರ್ಟೆಂಟ್ ಒನ್, ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್ 2 ಫಿಮೇಲ್ ಗ್ಯಾಮೆಟ್ಸ್ ಮಾತ್ರ ಬಂದಿತ್ತು ಮಾನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ. 2 ಮೇಲ್ ಗ್ಯಾಮೆಟ್ಸ್ ಯಾಕಂದ್ರೆ ಅಲ್ಲಿ ಒಂದೇ ಕ್ಯಾರೆಕ್ಟರ್ ತಗೊಂಡಿರೋದ್ರಿಂದ 2 ಮೇಲ್ ಗ್ಯಾಮೆಟ್ 2 ಫಿಮೇಲ್ ಗ್ಯಾಮೆಟ್ ಬಂದಿತ್ತು. ಬಟ್ ಹಿಯರ್ 4 ಹಲೀಲ್ಸ್ ಇರೋದ್ರಿಂದ 4 ಫಿಮೇಲ್ ಗ್ಯಾಮೆಟ್ಸ್ 4 ಮೇಲ್ ಗ್ಯಾಮೆಟ್ಸ್. ಓಕೆ, ಅವನ್ನ ಹೇಗ್ ಬರೆಯೋದು ನೋಡಿ. ಫಸ್ಟ್ 2 ತರ ಹಾಕೊಳ್ಳಿ. ಇಲ್ಲಿ ಹೆಟ್ರೋಸೈಗಸ್ ಸ್ಟಾಲ್ ಬಂದ್ಮೇಲೆ ನೆಕ್ಸ್ಟ್ ಒಂದ್ ಲೈನ್ ಅಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಒಂದ್ ಲೈನ್ ಅಲ್ಲಿ ಏನ್ ಹಾಕೊಳ್ತೀರಿ? ಈಗ ಕ್ಯಾಪಿಟಲ್ Y ಸ್ಮಾಲ್ y ಕ್ಯಾಪಿಟಲ್ R ಸ್ಮಾಲ್ r ಇಂಟು ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ತಗೊಳ್ಬೇಕಲ್ವಾ ಸೆಲ್ಫ್ ಪಾಲಿನೇಷನ್ ಆಗೋಕೆ ಕ್ಯಾಪಿಟಲ್ Y ಸ್ಮಾಲ್ y ಕ್ಯಾಪಿಟಲ್ R ಸ್ಮಾಲ್ r. ಈ ತರ ತಗೊಂಡಾದ್ಮೇಲೆ ಗ್ಯಾಮೆಟ್ಸ್ ನ ಬರಿಬೇಕು. ಗ್ಯಾಮೆಟ್ಸ್ ಹೇಗ್ ಬರೆಯೋದು? ಈಗ ಇದು ಫಿಮೇಲ್ ಪ್ಲಾಂಟ್ ಅನ್ಕೊಳ್ಳಿ, ಇದು ಮೇಲ್ ಪ್ಲಾಂಟ್ ಅನ್ಕೊಳ್ಳಿ. ಈ ಫಿಮೇಲ್ ಪ್ಲಾಂಟ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಫಿಮೇಲ್ ಗ್ಯಾಮೆಟ್ಸ್ ಹೇಗೆ ತಗೊಳ್ಳೋದು? ಫಸ್ಟ್ ಕ್ಯಾಪಿಟಲ್ Y ಕ್ಯಾಪಿಟಲ್ R, ಕ್ಯಾಪಿಟಲ್ Y ಕ್ಯಾಪಿಟಲ್ R 1 ಗ್ಯಾಮೆಟ್ ಆಯ್ತಾ. ಕ್ಯಾಪಿಟಲ್ Y ಕ್ಯಾಪಿಟಲ್ R 1 ಗ್ಯಾಮೆಟ್. ಅದೇ ಕ್ಯಾಪಿಟಲ್ Y ವಿತ್ ಸ್ಮಾಲ್ r ಇವ್ರ ಜೊತೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಹೇಗೆ ಗ್ಯಾಮೆಟ್ಸ್ ನ ಬರೆಯೋದು ಅಂತ. ನೆಕ್ಸ್ಟ್ ಒನ್ ತಗೊಳ್ಳಿ. ಈಗ ಇದೆಲ್ಲ ಮುಗ್ದೋಯ್ತಲ್ವಾ, ಈಗ ಇಂಡಿಪೆಂಡೆಂಟ್ ಹಸಾರ್ಟ್ ಆದ್ರು. ಇವ್ರು ಈಗ ಇರೋದು ಸ್ಮಾಲ್ y, ಹಾಗಾಗಿ ಸ್ಮಾಲ್ y ಕ್ಯಾಪಿಟಲ್ R. ಇನ್ನೊಂದು ಗ್ಯಾಮೆಟ್ ಇದೆ, ಯಾವ್ದದು? ಸ್ಮಾಲ್ y ಸ್ಮಾಲ್ r, ಸ್ಮಾಲ್ y ಸ್ಮಾಲ್ r. ಇದೇ ತರ ಈ ಕಡೆನು ಸೇಮ್ ಗ್ಯಾಮೆಟ್ಸ್ ಬರುತ್ತೆ. 4 ಗ್ಯಾಮೆಟ್ಸ್ ಬರುತ್ತೆ. ಗ್ಯಾಮೆಟ್ಸ್ ಅಂದ್ಮೇಲೆ ಅದ್ರ ಸುತ್ತಲೂ ನಾವೇನಾಗ್ಬೇಕು? ಈ ತರ ಸರ್ಕಲ್ ಹಾಕ್ಬೇಕು. ಈ ತರ 4 ಗ್ಯಾಮೆಟ್ಸ್ ಬರುತ್ತೆ. ಈ ಫಿಮೇಲ್ ಗ್ಯಾಮೆಟ್ಸ್ ನೆಲ್ಲ ಮೇಲ್ ಹಾಕೊಳ್ಳಿ, ಮೇಲ್ ಗ್ಯಾಮೆಟ್ಸ್ ನೆಲ್ಲ ಹೀಗೆ ಹಾಕೊಳ್ಳಿ. ಈ ತರ ಮೇಲ್ ಗ್ಯಾಮೆಟ್ಸ್ ಇಲ್ಲಿ, ಫಿಮೇಲ್ ಗ್ಯಾಮೆಟ್ಸ್ ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಅವುಗಳನ್ನ ಕ್ರಾಸ್ ಮಾಡೋದು. y ಇಂಟು ಈಗ ಬರೆಯೋದು. ಫಸ್ಟ್ ಬರೆಯೋಣ ಏನಂತ? y ಇಂಟು y ಎಷ್ಟು? y 2 y ಬರುತ್ತೆ. RR ಹೀಗ್ ಬರಿಬಾರ್ದು. ಆಮೇಲೆ ಒಂದ್ y ಒಂದ್ R, ಒಂದ್ y ಒಂದ್ R ಬರಿಬಾರ್ದು. ಫಸ್ಟ್ ಒಂದ್ ಕ್ಯಾರೆಕ್ಟರಿಸ್ಟಿಕ್ಸ್ ಫುಲ್ ಪಕ್ಕ ಬರಿಬೇಕು. y ಇದನ್ನ ಏನ್ ಬರಿಬೇಡಿ. ಓಕೆಪಾ, ಇವೆಲ್ಲ ಏನ್ ಬರಿಬೇಡಿ. ಇದ್ರ ಬದಲು ಅಲ್ಲಿ ಎಲ್ಲೋ ರೌಂಡ್, ಟಾಲ್ ಎಲ್ಲೋ ರೌಂಡ್ ಅದನ್ನ ಬರಿಬಹುದು, ಅಥವಾ ಸೈಡ್ ಅಲ್ಲಿ ಬರಿಬಹುದು. ಈ ತರ ಫಸ್ಟ್ ಇದ್ರ ಜೊತೆ, ಆಮೇಲೆ ಇದೊಂದನೇ ಲೈನ್ ಮತ್ತೆ ಇಲ್ಲಿ ಬರ್ದು ಬಿಡ್ಬೇಡಿ. ಇದೇ ಫಸ್ಟ್ ಈ ಒಂದು ರೋ ನ ನೋಡ್ಕೊಳ್ಬೇಕು. ಫಸ್ಟ್ ಫಿಲ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನು ಫಸ್ಟ್ ಇರಲ್ಲ ಫಿಲ್ ಮಾಡೋಕು. ಇದು ಆದ್ಮೇಲೆ ನೆಕ್ಸ್ಟ್ ಒನ್ ಕ್ಯಾಪಿಟಲ್ Y ಕ್ಯಾಪಿಟಲ್ R ಸ್ಮಾಲ್ r. ನೆಕ್ಸ್ಟ್ ಕ್ಯಾಪಿಟಲ್ Y ಸ್ಮಾಲ್ y ಕ್ಯಾಪಿಟಲ್ R. ನೆಕ್ಸ್ಟ್ ಒನ್ ಕ್ಯಾಪಿಟಲ್ Y ಸ್ಮಾಲ್ y ಕ್ಯಾಪಿಟಲ್ R ಸ್ಮಾಲ್ r. ಇದೊಂದು ಲೈನ್ ಆಯ್ತು. ನೆಕ್ಸ್ಟ್ ಒನ್ ಅದೇ ತರ ಈಗ ಮತ್ತೆ ನೀವು ಇವ್ರ ಜೊತೆ ಮಾಡ್ಬೇಕು. ಇವ್ರನ್ನ ತಗೊಳ್ಬೇಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ನೆಕ್ಸ್ಟ್ ಒನ್ ಅಲ್ಲಿಗೆ, ಇಲ್ಲಿಂದ ಇವರು, ಹಾಗೆ ಈ ಫುಲ್ ಲೈನು ಒಬ್ಬರದ್ದು ಒಂದೊಂದ್ಸಲಿ ನಾವು ಅವ್ರನ್ನ ಬರ್ಬೇಕು. ಈ ತರ ಓಕೆ, 1-2 ಸಲ ಬರ್ರಿ, ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಇದು ಕೂಡ ಹಾಗೇನೆ ಅವ್ರ ಸ್ಟ್ರೈಟ್ ಲೈನ್ ಅಲ್ಲಿ ಏನಿದಾರೋ ಅವ್ರ ಜೊತೆ ಅವ್ರದ್ದೇನಿರುತ್ತೋ ಹಾಗೆ ಬರಿಬೇಕು.
ಈ ತರ ಬರ್ದಾದ್ಮೇಲೆ ವಿ ಒಪ್ಟೈನ್ ಎಲ್ಲೋ ರೌಂಡ್ ಎಷ್ಟು ಬರುತ್ತೆ 9 ಬರುತ್ತೆ. ಎಷ್ಟು ಬರುತ್ತೆ ಎಲ್ಲೋ ರೌಂಡು ನೋಡಿ ಬೇರೆ ಕಲರ್ ತಗೊಳ್ತೀನಿ. ಎಲ್ಲೋ ರೌಂಡ್ ಎಲ್ಲೆಲ್ಲಿದೆ ನೋಡಿ, ಇಲ್ಲೊಂದು ಎಲ್ಲೋ ರೌಂಡ್ ಇದೆ, ಇಲ್ಲೊಂದು ಎಲ್ಲೋ ರೌಂಡ್ ಇದೆ, ಇಲ್ಲೊಂದು ಎಲ್ಲೋ ರೌಂಡ್ ಇದೆ. ಎಷ್ಟಾಯ್ತು 4 ಆಯ್ತು. ಇಲ್ಲೊಂದು ಎಲ್ಲೋ ರೌಂಡ್ ಇದೆ, ಇನ್ನೊಬ್ರು ಎಲ್ಲಿ ಇರ್ಬೇಕು, ಎಷ್ಟಾಗಿತ್ತಪ್ಪ ಈಗ 1 2 3 4 5 6 7. ಇನ್ನೊಂದು ಎಲ್ಲಿದೆ ಅದು ನೋಡಿ, ಎಲ್ಲೋ ರೌಂಡು ಎಲ್ಲ ರೌಂಡ್ ಏನೋ ಹಾಕಿರೋದೆಲ್ಲ ನಾನು. ಇದು ಎಲ್ಲೋ ರಿಂಕಲ್, ಇದು ಎಲ್ಲೋ ರೌಂಡ್. ಸಾರಿ ತಪ್ಪ ಕಾಣಿಸ್ತಾನೆ ಇಲ್ಲ. ಈಗ ನೋಡಿ, ಇದು ಎಲ್ಲೋ ರೌಂಡು, ಎಲ್ಲೋ ರೌಂಡ್, ಎಲ್ಲೋ ರೌಂಡ್, ಎಲ್ಲೋ ರೌಂಡ್, ಎಲ್ಲೋ ರೌಂಡ್, ಎಲ್ಲೋ ರೌಂಡ್, ಎಲ್ಲೋ ರೌಂಡ್. ನೆಕ್ಸ್ಟ್ ಒನ್ ಇದು 2 ತಪ್ಪ, 1 2 3 4 5 6 7, ಇಲ್ಲೊಂದು 8. 1 2 3 4 5 6 7 ನೋಡಿ, 8 9 ಎಲ್ಲೋ ರೌಂಡ್ ಆಯ್ತಾ. ನೆಕ್ಸ್ಟ್ ಒನ್ ಯಾವ್ದು, ಎಲ್ಲೋ ರಿಂಕಲ್. ಎಲ್ಲೋ ರಿಂಕಲ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಮತ್ತೆ ಇಲ್ಲೊಂದಿದೆ. 3 ಎಲ್ಲೋ ರಿಂಕಲ್. ನೆಕ್ಸ್ಟ್ ಒನ್ ಗ್ರೀನ್ ರೌಂಡ್. ನೋಡಿ, ಇಲ್ಲೂ ಗ್ರೀನ್, ವೈ ಸ್ಮಾಲ್ ವೈ ಗ್ರೀನ್ ರೌಂಡ್ ಅಲ್ವಾ, ಗ್ರೀನ್ ರೌಂಡ್. ಉಳ್ಕೊಂಡಿರೋದು ಒಂದೇ, ಅದು ಗ್ರೀನ್ ರಿಂಕಲ್. ಓಕೆ, ಈ ತರ ಬರಿಬೇಕು. ಔಟರ್ ಮೋಸ್ಟ್ 9 ಏನಿರುತ್ತೆ ಎಲ್ಲೋ ರೌಂಡ್ ಇರುತ್ತೆ. ನೆಕ್ಸ್ಟ್ ಒನ್ ಎಲ್ಲೋ ರಿಂಕಲ್ ಇರುತ್ತೆ, ಆಮೇಲೆ ಎಲ್ಲೋ ರೌಂಡ್ ಬರುತ್ತೆ, ಲಾಸ್ಟ್ ಒನ್ ಅಲ್ಲಿ ಎಲ್ಲೋ ರಿಂಕಲ್. ಹಾಗಾಗಿ ದ ಫಿನೋಟಿಪಿಕ್ ರೇಷಿಯೋ 9:3:1. ಜಿನೋಟಿಪಿಕ್ ರೇಷಿಯೋ ಯಾವ್ದಾವ್ದು ಎಷ್ಟಿದೆ, ಒಂದೇ ಒಂದು ಹೋಮೋಸೈಗಸ್ ಎಲ್ಲೋ ರೌಂಡ್ ಇದೆ, 2 ಎಲ್ಲೋ ರೌಂಡ್ ಇದೆ, ಆಮೇಲೆ 2 ಎಲ್ಲೋ ರೌಂಡ್ ಇಲ್ಲೊಂದಿದೆ, ಇಲ್ಲೊಂದು ನೋಡಿ, ಈಗ ಚಿಕ್ಕ ಇಡ್ತಾ ಹೋಗ್ತೀನಿ ನೋಡಿ. 1:2:, ನೆಕ್ಸ್ಟ್ ಒನ್ ಇಲ್ಲೊಂದು 2:, ನೆಕ್ಸ್ಟ್ ಒನ್ 4:, ಅಲ್ವಾ. ಇಲ್ಲಿರೋದು ಫುಲ್ಲು ಅದೇ ಇದು 4:. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ 1:, ನೆಕ್ಸ್ಟ್ ಒನ್ ಇಲ್ಲೊಂದು 2:, ಇಲ್ಲಿ 1:, 2:1. ಹೀಗೆ ಇದನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ, ಹೇಗೆ ಫಿನೋಟಿಪಿಕ್ ರೇಷಿಯೋ ಬರೆಯೋದು ಅಂತ. ಓಕೆ, ಇದು ಮಾನೋಟಿಪಿಕ್ ರೇಷಿಯೋ ಕಂಪ್ಯಾರಿಸನ್ಗೋಸ್ಕರ ಅಷ್ಟೇ. ನೆಕ್ಸ್ಟ್ ಬರೆಯೋದನ್ನ ನೆಕ್ಸ್ಟ್ ಒಂದು ಪಾರ್ಟಲ್ಲಿ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ.